ಹಾಯ್ ಫ್ರೆಂಡ್ಸ್, ಕನ್ನಡ ಗಿಸ್ಬಾಟ್.ಕಾಮ್ಗೆ ಸ್ವಾಗತ. ನಾನು ಮಂಜುನಾಥ್. ಇತ್ತೀಚೆಗಷ್ಟೇ MI ಅವರು 2 ಟಿವಿನ ಲಾಂಚ್ ಮಾಡಿದ್ರು. MI TV4 ಮತ್ತು MI TV4A. MI TV4 ಬಂದು ನಿಮಗೆ 55 ಇಂಚು, MI TV4A ಎರಡು ವೇರಿಯಂಟಲ್ಲಿ ರಿಲೀಸ್ ಮಾಡಿದ್ದಾರೆ. ಅದು 32 ಇಂಚು, ಇನ್ನೊಂದು ಬಂದು 43 ಇಂಚು. ಇವತ್ತು ನಮ್ಮ ಆಫೀಸ್ಗೆ MI TV4A 43 ಇಂಚ್ನ ಟಿವಿನ ಕಳಿಸಿದ್ದಾರೆ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ MI TV4A ಅನ್ಬಾಕ್ಸಿಂಗ್ ಮಾಡ್ತೀನಿ. ಬನ್ನಿ. MI TV4A ಬಾಕ್ಸ್ ನನ್ನ ಹತ್ರ ಇದೆ. ಇದರಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲಿ ನೋಡಿದ್ರೆ ನಿಮಗೆ MI ಲೋಗೋ ಇದೆ. ಆ್ಯಂಡ್ ದೆನ್ ರೈಟ್ ಸೈಡಲ್ಲಿ ನೋಡಿ ಇಲ್ಲೇ ಕೊಟ್ಟಿದೆ 43 ಇಂಚು. ಆ್ಯಂಡ್ ದೆನ್ ಇದು ಸೆಂಟಿಮೀಟರ್ ಬಂದು ನಿಮಗೆ 108 ಆಗಿದೆ. ಆ್ಯಂಡ್ ದೆನ್ ಇಲ್ಲಿ ನೋಡಿ ನಿಮಗೆ ಇದರಲ್ಲಿ ಫುಲ್ ಐ ಡೆಫಿನೇಷನ್ ಸ್ಮಾರ್ಟ್ ಟಿವಿ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಇಲ್ಲಿ ನಿಮಗೆ ಕೆಳಗಡೆ ಬಂದು ನಿಮಗೆ ಈ ಡಿಸ್ಪ್ಲೇ ಬಂದು ನಿಮಗೆ ಫುಲ್ HD. ಆ್ಯಂಡ್ ದೆನ್ ಸೌಂಡ್ ವೈಸ್ ಬಂದರೆ ನಿಮಗೆ DTS HD ಸಪೋರ್ಟ್ ಆಗುತ್ತೆ. ಆ್ಯಂಡ್ ದೆನ್ ಪ್ಯಾಚ್ ವಾಲ್ ಕೂಡ ಸಪೋರ್ಟ್ ಆಗುತ್ತೆ. ಆ್ಯಂಡ್ ದೆನ್ HDMI ಕೂಡ ಈ ಟಿವಿಲಿ ಇದೆ. ಆಲ್ರೆಡಿ ನಿಮಗೆ ಫ್ರಂಟ್ ಬಾಕ್ಸಲ್ಲಿ ನಿಮಗೆ ಸ್ಪೆಸಿಫಿಕೇಶನ್ನ ಕೊಟ್ಟಿದ್ದಾರೆ. ಬನ್ನಿ ಹಾಗಾದರೆ ಈ ಟಿವಿ ಓಪನ್ ಮಾಡಿ ನೋಡೋಣ. ಟಿವಿ ದೊಡ್ಡದಾಗಿರೋದ್ರಿಂದ ಒಬ್ಬನ ಕೈಲೇ ಎತ್ತೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನನ್ನ ಫ್ರೆಂಡ್ ಕಮಾನ್ ಮ್ಯಾನ್ ಸಪೋರ್ಟ್. ಟಿವಿನ ಓಪನ್ ಮಾಡಿದಾಯ್ತು. ದ ನೆಕ್ಸ್ಟ್ ಬಾಕ್ಸ್ ಒಳಗೆ ಇನ್ನೂ ಏನೇನಿದೆ ಅಂತಂದರೆ ಎರಡು ಬೇಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ನೋಡಿ ಎರಡು ಬೇಸ್ ಇದೆ. ನೆಕ್ಸ್ಟ್ ನೋಡಿ ಎರಡು ಬೇಸ್ ಇದೆ. ಇದು ಪ್ಲಾಸ್ಟಿಕ್ ಮೆಟೀರಿಯಲ್. ನೆಕ್ಸ್ಟ್ 4 ಸ್ಕ್ರೂ ಕೊಟ್ಟಿದ್ದಾರೆ ಟಿವಿ ಬೇಸ್ನ ಫಿಟ್ ಮಾಡೋದಕ್ಕೆ. ನೆಕ್ಸ್ಟ್ ಟಿವಿ ರಿಮೋಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಟಿವಿ ರಿಮೋಟ್ ಮಾತ್ರ ಇಂಟ್ರೆಸ್ಟಿಂಗ್ ಆಗಿದೆ. ಇದರಲ್ಲಿ ನೋಡಿ ಈ ರಿಮೋಟಲ್ಲಿ ನಿಮಗೆ 11 ಬಟನ್ ಇದೆ. ಇದರಲ್ಲಿ ಅಪ್ಪರಲ್ಲಿ ನಿಮಗೆ ಪವರ್ ಬಟನ್ ಇದೆ. ನೆಕ್ಸ್ಟ್ ಇದರಲ್ಲಿ ನಿಮಗೆ 4 ಡೈರೆಕ್ಷನ್ ಬಟನ್ ಇದೆ. ಮಧ್ಯದಲ್ಲಿರೋದು ಓಕೆ ಬಟನ್ನು. ನೆಕ್ಸ್ಟ್ ಈ ಕಡೆ ರೈಟ್ ಸೈಡಲ್ಲಿ ಇದೆಯಲ್ಲ, ಇದು ನಿಮಗೆ ಮೆನು ಬಟನ್ ಆಗಿದೆ. ಈ ಲೆಫ್ಟ್ ಸೈಡ್ ನಿಮಗೆ ಆರೋ ತೋರಿಸ್ತಿದ್ದಿಲ್ಲ, ಇದು ಬಂದು ನಿಮಗೆ ಬ್ಯಾಕ್ ಬಟನ್. ಮತ್ತು ಈ ಲಾಸ್ಟಲ್ಲಿರೋ ಬಟನ್ ಬಂದು ಲೆಫ್ಟ್ ಸೈಡಲ್ಲಿರೋದು ನಿಮಗೆ ಇದು ಓಮ್ ಬಟನ್. ನೆಕ್ಸ್ಟ್ ಇದು ಬಂದು ನಿಮಗೆ ವಾಲ್ಯೂಮ್ ಇನ್ಕ್ರೀಸ್ ಮಾಡೋದಕ್ಕೆ ಮತ್ತು ವಾಲ್ಯೂಮ್ ಡಿಕ್ರೀಸ್ ಮಾಡೋದಕ್ಕೆ. ಇಲ್ಲಿ ನೋಡಿ ಯೂಸರ್ ಮ್ಯಾನ್ಯುಯಲ್ ಕೂಡ ಈ ಟಿವಿ ಬಾಕ್ಸ್ಗಳಿಗೆ ಇದೆ. ಬನ್ನಿ ಹಾಗಾದರೆ ಟಿವಿ ಬೇಸ್ನ ಫಿಟ್ ಮಾಡೋಣ. ಒಬ್ಬನ ಕೈಲೇ ಫಿಟ್ ಮಾಡೋಷ್ಟಕ್ಕೆ ಲೇಟ್ ಆಗುತ್ತೆ. ಆರಿಫ್ ಕಮ. ಬೇಸ್ನ ಫಿಟ್ ಮಾಡಾಯಿತು. ನೆಕ್ಸ್ಟ್ ಟಿವಿ ಬಂದು ನಿಮಗೆ 43 ಇಂಚ್ ಆಗಿದೆ. ಇದರ ರೆಸೊಲ್ಯೂಷನ್ ಬಂದು ನಿಮಗೆ 1920 × 1080 ಪಿಕ್ಸೆಲ್ ಆಗಿದೆ. ನೆಕ್ಸ್ಟ್ ಟಿವಿ ಆನ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಬ್ಯಾಕ್ ಸೈಡಲ್ಲಿ ನಿಮಗೆ ಪೋರ್ಟ್ಸ್ ಇದೆ. ಅದು ಯಾವ್ಯಾವ ಪೋರ್ಟ್ಸ್ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಮೇಲ್ಗಡೆ ನೋಡಿ ನಿಮಗೆ ನೆಟ್ವರ್ಕ್ ಎಥರ್ನೆಟ್ ಪೋರ್ಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕೆಳಗಡೆ ಇದರಲ್ಲಿ ಬಂದು ನಿಮಗೆ AV ಕನೆಕ್ಟರ್ಸ್ ಇದೆ. ಆ್ಯಂಡ್ ದೆನ್ ಇಲ್ಲಿ ನಿಮಗೆ USB 2.0 ಪೋರ್ಟ್ ಒಂದಿದೆ. ಆ್ಯಂಡ್ ದೆನ್ ನಿಮಗೆ HDMI 3 ಪೋರ್ಟ್ಸ್ ಇದೆ. ಈ HDMI ನಿಮಗೆ ಫಸ್ಟ್ HDMI 1 ಇದೆಯಲ್ಲ, ಇದು ನಿಮಗೆ ARC ಸಪೋರ್ಟ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಡೌನಲ್ಲಿ ಬಂದರೆ ನಿಮಗೆ ಇದರಲ್ಲಿ ನಿಮಗೆ USB 2.0 ಇನ್ನೂ 2 ಪೋರ್ಟ್ ಇದೆ. ನೆಕ್ಸ್ಟ್ ಇದು ಬಂದರೆ ನಿಮಗೆ ಆಂಟೆನಾ ಔಟ್ಪುಟ್ ಇದೆ. ನೆಕ್ಸ್ಟ್ ನಿಮಗೆ ಡೌನಲ್ಲಿ ಲಾಸ್ಟ್ ಪೋರ್ಟ್ ಬಂದರೆ ನಿಮಗೆ ಇದರಲ್ಲಿ ನೀವು ಹೆಡ್ಫೋನ್ನ ಹಾಕೊಬಹುದು. ನೆಕ್ಸ್ಟ್ ಬ್ಯಾಕ್ ಸೈಡಲ್ಲಿ ನೀವು ಈ ಟಿವಿನ ವಾಲ್ಗೂ ಫಿಕ್ಸ್ ಮಾಡ್ಕೊಬೋದು. ಅದಕ್ಕೋಸ್ಕರ ನೋಡಿ ನಿಮಗೆ ಈ 4 ವಾಲ್ ಕೊಟ್ಟಿದ್ದಾರೆ. ಈ ಟಿವಿನ ನೀವು ವಾಲ್ಗೆ ಫಿಕ್ಸ್ ಮಾಡ್ಕೊಬೋದು. ಟಿವಿ ಡೌನಲ್ಲಿ ಬಂದರೆ ನಿಮಗೆ 2 ಸ್ಪೀಕರ್ ಇದೆ. ಟೋಟಲ್ ಆಗಿ ಹೇಳಬೇಕು ಅಂತಂದರೆ ಇದು 20 ವ್ಯಾಟ್ ಸ್ಪೀಕರ್. ಈ ಕಡೆ ಒಂದು ಸ್ಪೀಕರ್ ಇದೆ ಮತ್ತು ಈ ಕಡೆ ಒಂದು ಸ್ಪೀಕರ್ ಇದೆ. ಬನ್ನಿ ಹಾಗಾದರೆ ಈ ಟಿವಿನ ಆನ್ ಮಾಡಿ ನೋಡೋಣ. ನೋಡಿ ಟಿವಿ ಆನ್ ಆಗಿದೆ. ಈ ಟಿವಿ ಫೀಚರ್ಸ್ ಏನು ಅಂತ ತಿಳ್ಕೊಳ್ಳೋಣ. ನೋಡಿ ನಿಮಗೆ ಟಿವಿ ಇನ್ಪುಟ್ಸಲ್ಲಿ ನಿಮಗೆ HDMI 1, HDMI 2, HDMI 3. ನಾನು ಆಲ್ರೆಡಿ ನಿಮ್ಗೆ ಹೇಳ್ದಂಗೆ HDMI 1ನಲ್ಲಿ ನಿಮಗೆ ARC ಸಪೋರ್ಟ್ ಆಗುತ್ತೆ. ARC ಸಪೋರ್ಟ್ ಅಂತ ಅಂದರೆ ಅಡ್ವಾನ್ಸ್ ರಿಮೋಟ್ ಕಂಟ್ರೋಲ್ ಅಂತ. ಇದೊಂದು ಪೋರ್ಟ್ ನಿಮಗೆ ಅಡ್ವಾನ್ಸ್ ರಿಮೋಟ್ ಕಂಟ್ರೋಲ್ ಸಪೋರ್ಟ್ ಆಗುತ್ತೆ. ಅಡ್ವಾನ್ಸ್ ರಿಮೋಟ್ ಕಂಟ್ರೋಲ್ ಅಂತ ಏನು ಅಂತ ಅಂದರೆ ನೀವೇನಾದರೂ ಅಮೆಝಾನ್ ಫೈರ್ ಸ್ಟಿಕ್ ಏನಾದರೂ ಕನೆಕ್ಟ್ ಮಾಡ್ಕೊಂಡು ಹೋಗಬೇಕಾದ್ರೆ ಈ
ಪೋರ್ಟಲ್ಲಿ ನಿಮಗೆ ಫೈರ್ ಸ್ಟಿಕ್ನ ಕನೆಕ್ಟ್ ಮಾಡ್ಕೊಬೋದು. ಸೆಟ್ಟಿಂಗ್ಸಲ್ಲಿ ನಿಮಗೆ ಅಬೌಟ್ ಟಿ ವಿ ಅಂತ ಇದೆ. ಇದರಲ್ಲಿ ಹೋದರೆ ನಿಮಗೆ ಸ್ಟೋರೇಜ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇದ್ರ ಇಂಟರ್ನಲ್ ಮೆಮೊರಿ ಬಂದು ನಿಮಗೆ 8 GB ಆಗಿದೆ. ನೆಕ್ಸ್ಟ್ ಇದರ ರ್ಯಾಮ್ ಬಂದು ನಿಮಗೆ 1 GB ಆಗಿದೆ. ಇದರ ಪ್ರೊಸೆಸರ್ ಬಂದು ನಿಮಗೆ 64 ಬಿಟ್ ಕ್ವಾಡ್ ಕೋರ್ ಪ್ರೊಸೆಸರ್. ಇದರ ಫ್ರೀಕ್ವೆನ್ಸಿ ಬಂದರೆ 1.6 GHz ಆಗಿದೆ. ಈ ಟಿ ವಿ ನಿಮಗೆ ಟೋಟಲ್ ಆಗಿ 13 ಲ್ಯಾಂಗ್ವೇಜಲ್ಲಿ ಸಪೋರ್ಟ್ ಆಗುತ್ತೆ ನೋಡಿ. ಇಂಗ್ಲೀಷ್, ಬೆಂಗಾಲಿ, ಗುಜರಾತಿ, ಹಿಂದಿ, ಕನ್ನಡದಲ್ಲಿ ಕೂಡ MI TV 4A ಸಪೋರ್ಟ್ ಆಗುತ್ತೆ. ನೀವು ಈ ಟಿ ವಿಲಿ ನೀವು ವೈರ್ಲೆಸ್ ವೈಫೈ ಕೂಡ ಕನೆಕ್ಟ್ ಮಾಡ್ಕೊಬೋದು ನೋಡಿ. ಇದು ನಿಮಗೆ ವೈರ್ಲೆಸ್ ಮಿರರ್ಕಾಸ್ಟ್ ಕೂಡ ಸಪೋರ್ಟ್ ಆಗುತ್ತೆ. ನಾವು ಮೊಬೈಲಲ್ಲಿ ಹೇಗೆ ನಾವು ಇಫ್ ಇನ್ ಕೇಸ್ ಸ್ಕ್ಯಾನ್ ಮಾಡ್ತೀವಿ ಅಥವಾ ಇಫ್ ಇನ್ ಕೇಸ್ ಏನಾರು ಹ್ಯಾಂಗ್ ಆಯಿತು ಅಂದರೆ ವೈರಸ್ ಏನೋ ಕ್ಲೀನ್ ಮಾಡಬೇಕು ಅಂತಂದರೆ ಇಲ್ಲಿ ನೋಡಿ ನಿಮಗೆ ಟಿ ವಿ ಮ್ಯಾನೇಜರ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮ್ಗೆ ನೋಡಿ ನಿಮಗೆ ಪ್ರೀ ಇನ್ಸ್ಟಾಲ್ಡ್ ಆ್ಯಪ್ ಇದೆ. ಇದರಲ್ಲಿ ನೀವು ಇಫ್ ಇನ್ ಕೇಸ್ ಟ್ರ್ಯಾಶ್ ಕ್ಲೀನ್ ಮಾಡ್ಕೊಬೋದು. ದ ನೆಕ್ಸ್ಟ್ ಮೆಮೊರಿ ಬೂಸ್ಟ್, ದ ನೆಕ್ಸ್ಟ್ ಇನ್ಸ್ಟಾಲ್ ವಯ USB. ದೆನ್ ಸೆಟ್ಟಿಂಗ್ಸ್ ಇದೆ. ಸೆಟ್ಟಿಂಗ್ಸಲ್ಲಿ ನಿಮಗೆ ಆಟೋ ಕ್ಲೀನಪ್ ಆಫ್ ಆರ್ ಆನ್ ಎಲ್ಲ ಇದೆ. ನಿಮ್ಗೆ ಇದ್ರಲ್ಲಿ ನೋಡಿ ಹಾಟ್ಸ್ಟಾರ್, ನೆಟ್ಫ್ಲಿಕ್ಸ್ ಅಥವಾ ಯೂಟ್ಯೂಬ್ ಕೂಡ ಸಪೋರ್ಟ್ ಆಗುತ್ತೆ. ನಿಮ್ಗೆ ನೋಡಿ ಇದರಲ್ಲಿ ಒಂದು ವಿಡಿಯೋನ ಡೌನ್ಲೋಡ್ ಮಾಡಿ ಪ್ಲೇ ಮಾಡೋಣ. ನೋಡಿ ಸೌಂಡು ಅಷ್ಟೇ ಕೂಡ ಸೂಪರ್ ಆಗಿದೆ ನೋಡಿ. ವಾಲ್ಯೂಮ್ ಇನ್ಕ್ರೀಸ್, ಜಸ್ಟ್ ಇದು ಕಡಿಮೆ ವಾಲ್ಯೂಮ್ ಕೊಟ್ಟಿರೋದು. ಇಫ್ ಇನ್ ಕೇಸ್ ಇನ್ಕ್ರೀಸ್ ಮಾಡಿದಾಗ ವಾಲ್ಯೂಮ್ ಕೂಡ ಚೆನ್ನಾಗಿದೆ. ದ ನೆಕ್ಸ್ಟ್ ಡಿಸ್ಪ್ಲೇ ಕೂಡ ಚೆನ್ನಾಗಿದೆ. ಡ್ಯೂ ಟು ಒಂದು ಸ್ವಲ್ಪ ಇಂಟರ್ನೆಟ್ ಸ್ಪೀಡ್ ಕಡಿಮೆ ಇರೋದ್ರಿಂದ ನಿಮ್ಗೆ ಒಂದು ಸ್ವಲ್ಪ ಬ್ಲರ್ ಟೈಪ್ ಅನಿಸ್ಬೋದು. ಬಟ್ ಕ್ಲಾರಿಟಿ ವೈಸ್ ಇಸ್ ಓಕೆ. ನಿಮಗೆ ಇದರಲ್ಲಿ ರೆಸ್ಪಾನ್ಸ್ ಟೈಮ್ ಬಂದು ನಿಮಗೆ 6.5 ಮಿಲಿಸೆಕೆಂಡ್ಸ್ ಆಗಿದೆ. ಇಷ್ಟೊತ್ತವರೆಗೂ ನೀವು ನೋಡಿದ್ರಲ್ಲ MI TV 4A ಬಗ್ಗೆ ತಿಳಿಸ್ಕೊಟ್ಟೆ. MI TV 4A ಇಷ್ಟೊಂದು ಚೆನ್ನಾಗಿದೆ ಅನಿಸುತ್ತೆ, ಆದರೆ ಇದ್ರ ಬೆಲೆ ತುಂಬ ಕಾಸ್ಟ್ಲಿ ಅನ್ಕೊತೀರಾ? ಇಲ್ಲ, MI TV 4Aಲಿ ನಿಮಗೆ 2 ವೇರಿಯಂಟ್ ಇದೆ, ಆಲ್ರೆಡಿ ಗೊತ್ತು. ನಿಮ್ಗೆ ಏನಾದರೂ 32 ಇಂಚನ್ನು ಕೊಂಡ್ಕೊಬೇಕಂದ್ರೆ ನಿಮಗೆ 13,999 ರೂಪಾಯಿಗೆ ಸಿಗುತ್ತೆ. ನಾನು ನಿಮಗೆ ಇಷ್ಟೊತ್ತಿಗೆ ತೋರಿಸಿದ್ದು ನಿಮಗೆ MI TV 4Aನ 43 ಇಂಚಿಂದು. ಈ 43 ಇಂಚು ಬೆಲೆ ಬಂದು ನಿಮಗೆ 22,999 ರೂಪಾಯಿ, ಮೀನ್ಸ್ 23,000 ರೂಪಾಯಿ ಆಗುತ್ತೆ. ನೀವು ಈ ಟಿವಿನ ಎಲ್ಲಿ ಕೊಂಡ್ಕೊಬೋದು ಅಂತಂದರೆ MI.com ಅಲ್ಲಾದರೂ ಕೊಂಡ್ಕೊಬೋದು ಅಥವಾ ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲಿ ಕೂಡ ನೀವು ಕೊಂಡ್ಕೊಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕನ್ನಡಗಿಸ್ಬಾಟ್.com ಪೇಜ್ಗೆ ಭೇಟಿ ನೀಡಿ. ಥ್ಯಾಂಕ್ ಯು.